ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಶಿಶಿ. ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾದಂತಹ ವೆಜಿಟಬಲ್ ಪುಲಾವ್ ವಿತ್ ರಾಯ್ತ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದು ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ಯಾರೆಲ್ಲ ಮಕ್ಕಳಿಗೆ ಚಪಾತಿ ಮತ್ತು ವೆಜಿಟಬಲ್ ಯಾವುದೇ ತರಕಾರಿಗಳನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತೀರಾ, ಈ ಥರ ನೀವು ಒಂದ್ಸರಿ ವೆಜಿಟಬಲ್ ಪುಲಾವನ್ನು ಟ್ರೈ ಮಾಡಿ ನೋಡ್ಬೋದು. ಈ ವೆಜಿಟಬಲ್ ಪುಲಾವ್ಗೆ ನಿಮಗೆ ಇಷ್ಟವಾದಂತಹ ತರಕಾರಿಗಳನ್ನು ಸೇರಿಸ್ಕೋಬೋದು. ಇದು ನೀವು ರಾಯ್ತ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗಿಯೂ ಮಾಡ್ಕೋಬೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂತ ಹೇಳಿದರೆ, ಒಂದು ಆನಿಯನ್ ಹೆಚ್ಚಿಟ್ಕೊಳ್ಳಿ, ನಂತರ 2 ಕ್ಯಾರೆಟ್ ಹೆಚ್ಚಿಟ್ಕೊಳ್ಳಿ, 1 ಕ್ಯಾಪ್ಸಿಕಮ್, 100 ಗ್ರಾಮ್ನಷ್ಟಾಗಷ್ಟು ಬೀನ್ಸು, 1 ಪೊಟ್ಯಾಟೊ, ನಂತರ 1 ಟೊಮ್ಯಾಟೊನ ಎಲ್ಲನೂ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಳ್ಳಿ. ಈ ಮಿಕ್ಕಿದ ತರಕಾರಿಗಳನ್ನೆಲ್ಲ ಉದ್ದುದ್ದಾಗಿಯೇ ಹೆಚ್ಚಿಟ್ಕೊಳ್ಳಿ. ನಂತರ ಇದೆಲ್ಲ ಹೆಚ್ಚಿಟ್ಕೊಂಡ ನಂತರ ನಾವು ಹಸಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ 4 ಹಸಿಮೆಣಸಿನಕಾಯಿ ಸೇರಿಸ್ಕೊಳ್ಳಿ, 1 ಈರುಳ್ಳಿನ ಸೇರಿಸ್ಕೊಳ್ಳಿ, ನಂತರ 10ರಿಂದ 15 ಬೆಳ್ಳುಳ್ಳಿ ಹೆಸರುಗಳು, 2 ಇಂಚಿನಷ್ಟು ಶುಂಠಿ, ಒಂದು ಸ್ವಲ್ಪ ಕರಿಬೇವು, ಇದೆಲ್ಲ ಸೇರಿಸ್ಕೊಂಡ ನಂತರ ಇದಕ್ಕೆ ನಾವು ಕಡಿ ಮಸಾಲೆನ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು 2 ಪೀಸ್ನಷ್ಟು ಚಕ್ಕೆ, 1 ಟೀ ಸ್ಪೂನ್ನಷ್ಟು ಕಾಳುಮೆಣಸು ಸೇರಿಸ್ಕೊಳ್ಳೋಣ, 5ರಿಂದ 6 ಲವಂಗ, ಅರ್ಧ ಚಮಚೆಯಷ್ಟು ಜೀರಿಗೆ, ನಂತರ ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ನಿಮ್ಮ ಹತ್ರ ಇದು ಹಸಿ ಕೊಬ್ಬರಿ ಇದ್ದರೆ ಒಂದು 4ರಿಂದ 5 ಚಿಕ್ಕ ಪೀಸ್ಗಳು. ಅದು ಆಪ್ಷನಲ್, ನಿಮ್ಮ ಹತ್ರ ಕೊಬ್ಬರಿ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇದನ್ನೆಲ್ಲನೂ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಫೈನ್ ಪೇಸ್ಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ. ನಂತರ ಒಗ್ಗರಣೆಗೆ ಯಾವ್ಯಾವ ಥರ ಹಾಕಿರೋದು ಮಸಾಲೆನ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಮಸಾಲೆ ರುಬ್ಕೊಂಡು ರೆಡಿಯಾಗಿದೆ. ನಂತರ ಇವಾಗ ಒಗ್ಗರಣೆ ಯಾವ ಥರ ಹಾಕ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರನ್ನು ಇಟ್ಕೊಂಡ್ಬಿಟ್ಟು ಗ್ಯಾಸ್ ಹಚ್ಕೊಂಡು, ಅದಕ್ಕಾದ ನಂತರ ಅದಕ್ಕೆ 4ರಿಂದ 5 ಚಮಚದಷ್ಟು ಎಣ್ಣೆ, ನಂತರ ಒಂದು ಅರ್ಧ ಚಮಚದಿಂದ 1 ಚಮಚದಷ್ಟು ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಕಾದ ನಂತರ ಅದಕ್ಕೆ ಸ್ವಲ್ಪ 2 ಚಕ್ಕೆನ ಡೈರೆಕ್ಟಾಗಿ ಎಣ್ಣೆಲೆ ಹಾಕ್ಕೊಳ್ಳೋಣ. ನಂತರ 2 ಪುಲಾವ್ ಎಲೆ, ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡ್ಬಿಟ್ಟು, ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡ ನಂತರ ಇಲ್ಲಿ ಒಂದು 5ರಿಂದ 10 ಸೆಕೆಂಡ್ಗಳ ಕಾಲ ಎಣ್ಣೆಲೇ ಫ್ರೈ ಆಗಲಿ ಮಸಾಲೆ. ಸೊ ದಟ್ ಅದರಲ್ಲಿರೋಂಥ ಅರೋಮಾ ಎಲ್ಲ ಎಣ್ಣೆಲಿ ಬಿಟ್ಕೊಂಡ್ರೆ ನಿಮಗೆ ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಸಮಯದಲ್ಲಿ ನಾವೇನು ಮಾಡ್ಕೊಳ್ಳೋದ್ರಿಂದ ಹಸಿ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಎಣ್ಣೆ ಮತ್ತು ತುಪ್ಪದಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಮಿಕ್ಸಪ್ ಆಗಿ ನಿಮಗೊಂದು ಗುಡ್ ಅರೋಮಾ ಕೊಡುತ್ತೆ ರೈಸ್ ಜೊತೆಗೆ. ಸೊ ಈ ಸಮಯದಲ್ಲಿ ನಾವು ಎಣ್ಣೆಲೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ನಂತರ ಇದನ್ನು ನೀವು ಒಂದು 2ರಿಂದ 3 ನಿಮಿಷಗಳ ಕಾಲ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಮತ್ತು ಮಸಾಲೆ ಸಪ್ರೇಟ್ ಆಗುತ್ತೆ. ಆ ಸಮಯದಲ್ಲಿ ನಾವು ಒಂದೊಂದೇ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಹೆಚ್ಚಿಟ್ಕೊಂಡಿರೋ ಆನಿಯನನ್ನು ಹಾಕಿಬಿಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಸಾಫ್ಟ್ ಆದ ನಂತರ ಮಿಕ್ಕಿರೋ ಒಂದೊಂದೇ ತರಕಾರಿಗಳನ್ನು ಆ್ಯಡ್ ಮಾಡ್ಕೊತಾ ಹೋಗೋಣ. ಬೀನ್ಸ್, ಕ್ಯಾರೆಟು, ನಂತರ ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಮತ್ತು ಎಲ್ಲನೂ ಇದರಲ್ಲಿ ನೀಟಾಗಿ ಚೆನ್ನಾಗಿ ಮಸಾಲೆಲೆ ಸೇರಿಸ್ಕೊಂಡ್ಬಿಟ್ಟು, ಚೆನ್ನಾಗಿ ಮಸಾಲೆ ಏನು ಹುರಿದಿರೋ ಮಸಾಲೆ ಎಲ್ಲನೂ ತರಕಾರಿಗಳ ಜೊತೆಗೆ ನೀಟಾಗಿ ಸೇರ್ಕೋಬೇಕು. ಆ ಥರ ಮೇಲೆ ಕೆಳಗೆ ಮಾಡ್ಕೊಂಬಿಟ್ಟು ತಳ ಹಿಡಿದಂತೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಈ ತರಕಾರಿಗಳನ್ನೆಲ್ಲ ನಾವು ಕುಕ್ ಮಾಡ್ಕೋಬೇಕು. ಅಂದರೆ ಹಾಫ್ ಕುಕ್ ಆಗಬೇಕು. ಇದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು, ಮಸಾಲೆ ಜೊತೆಗೆ ಮಿಕ್ಸಪ್ ಆಗಬೇಕು. ಸೊ ಇದನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು 5 ನಿಮಿಷಗಳ ಕಾಲನೇ ವೆಜಿಟೇಬಲನ್ನು ಫ್ರೈ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನೀವು ತರಕಾರಿನೂ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಸಮಯದಲ್ಲಿ ಒಂದು 2 ಚಮಚದಷ್ಟು ಗರಂ ಮಸಾಲ ಸೇರಿಸ್ಕೊಳ್ಳಿ. ನಂತರ ಈ ಕಪ್ನಿಂದ ನಾನು 3 ಕಪ್ನಷ್ಟು ಅಕ್ಕಿ ತೊಳ್ಕೊಂಡು 2ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನಾನು ಮುಂಚೆನೇ ಏನು ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿಲ್ಲ, ಜಸ್ಟ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಈ ಅಕ್ಕಿನ ನಾವೇನು ಹುರಿದಿಟ್ಕೊಂಡಿದ್ದೀವಿ, ತರಕಾರಿಗಳನ್ನು ಅರ್ಧ ಕುಕ್ ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ. ಇಲ್ಲಿ ಕೂಡ ನಾವು ಅಕ್ಕಿನ ಒಂದು 5 ನಿಮಿಷಗಳ ಕಾಲ ಈ ವೆಜಿಟೇಬಲ್ ಮತ್ತು ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ. ಸೊ ದಟ್ ನಿಮ್ಮ ಪುಲಾವು ಉದುರುದ್ರಾಗಿಯೇ ತುಂಬ ಚೆನ್ನಾಗಿ ಉದುರುದ್ರಾಗಿ ಸಾಫ್ಟಾಗಿ ಬರುತ್ತೆ. ಸೊ ನಾನಿಲ್ಲಿ 3 ಕಪ್ ಅಳತೆ ಅಕ್ಕಿಗೆ 6 ಕಪ್ನಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಯಾವಾಗ ಹಾಕೋಬೇಕು ಅಂದರೆ, ನೀವು ಅಕ್ಕಿ ಒಂದು 5 ನಿಮಿಷಗಳ ಕಾಲ ಎಣ್ಣೆಲೇ ಫ್ರೈ ಆಗಬೇಕು ಚೆನ್ನಾಗಿ. ಅದಾದ ನಂತರ ಸೇರಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಅದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಗಳು ಕೂಗೋ ತನಕ ವೆಯ್ಟ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಅಲ್ಲಿಗೆ ಪಲಾವ್ ರೆಡಿ ಆಗುತ್ತೆ. ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ರಾಯ್ತ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ. ರಾಯ್ತಕ್ಕೆ ಬೇಕಾಗೋದು ಅಂತಂದರೆ, ಒಂದು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಒಂದು ಆನಿಯನನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಗಟ್ಟಿ ಮೊಸರನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ.
ನಿಮ್ಮ ಹತ್ರ ದಾಳಿಂಬೆ ಕಾಳುಗಳಿದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಸೌತೆಕಾಯಿ ಇದ್ದರೆ ಅದನ್ನು ಚಿಕ್ಕದಾಗಿ ಹೆಚ್ಚು ಸೇರಿಸ್ಕೋಬೋದು. ನಾನಿಲ್ಲಿ ಈ ಮೂರೇ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ರಾಯ್ತ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಆ ಥರ ಇದ್ದರೆ ಅದನ್ನು ಟ್ರೈ ಮಾಡಿ, ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್. ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಪಲಾವ್ನ ರಾಯ್ತ ಜೊತೆಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಹೆಲ್ದಿ ಆಪ್ಷನ್ ಕೂಡ ಹೌದು ಅಂತ ಹೇಳ್ಬೋದು. ಯಾರೆಲ್ಲ ಮಕ್ಕಳಿಗೆ ತರಕಾರಿ ಮತ್ತು ಚಪಾತಿನ ತಿಂದು ಅದೇ ರೊಟ್ಟಿನ ತಿಂದು ಬೇಜಾರಾಗಿರುತ್ತೆ, ವೀಕ್ಲಿ ಒನ್ಸ್ ನೀವು ಇದನ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಪಲಾವ್ ರಾಯ್ತ ಜೊತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀವು ಸಾರಿ ಇದನ್ನ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಕೊನೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಸಿಂಪಲ್ ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಶುಭ ದಿನ ಫ್ರೆಂಡ್ಸ್.